ಏನು ಇತ್ತೀಚೆಗೆ ನಿನ್ನೆ ಕೆಎಂಎಫ್ ನೇಮಕಾತಿ ವಿಚಾರದಲ್ಲಿ ಅಕ್ರಮದ ನಡೆದಿದೆ ಅಂತ ನಾನು ಏನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕೋಲಾರ ವರಿಷ್ಠಾಧಿಕಾರಿಗಳಿಗೂ ದೂರು ಕೊಟ್ಟಿದ್ದೀನಿ. ಅದೇ ರೀತಿ ಅವರ ಆದೇಶದ ಮೇರೆಗೆ ನಗರ ಠಾಣೆ ನಾವು ಗ್ರಾಮಾಂತರದಲ್ಲಿ ಫಸ್ಟ್ ಕೊಟ್ಟು ಆಮೇಲೆ ಗ್ರಾಮಾಂತರ ವ್ಯಾಪ್ತಿಗೆ ಬರೋದಿಲ್ಲ. ಎಕ್ಸಾಮ್ ಏನು ಇಲ್ಲಿ ನಗರದಲ್ಲಿ ನಡೆದಿದೆ, ನಗರ ವ್ಯಾಪ್ತಿಗೆ ನೀವು ಕೇಸ್ ಫೈಲ್ ಮಾಡಿ ಅಂತೇಳಿ ಮೇಡಮ್ ಅವರೇ ರೆಫರ್ ಮಾಡಿದರೆ, ಅದೇ ವಿಚಾರವಾಗಿ ನಾವು ಬಂದು ನಗರ ಠಾಣೆಯಲ್ಲಿ ಕೂಡ ದೂರು ಕೊಟ್ಟಿದ್ದೀವಿ. ದೂರು ಕೊಟ್ಟು ಬಂದಿದ್ವಿ, ಅವ್ರಿನ್ನೂ ದೂರು ದಾಖಲಿಸಿಲ್ಲ. ಆ ವಿಚಾರವಾಗಿ ನಾವು ಕೋರ್ಟಿಂದ ಕೂಡ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಸರ್, ಮೊದಲಿಗೆ ಏನು ನಂಜೇಗೌಡರು ತಮ್ಮ ಅನುಯಾಯಿಗಳು ಅಂದರೆ ತಮ್ಮ ಸಹಪಾಠಿಗಳು ನಿರ್ದೇಶಕರನ್ನಿಟ್ಟು ನಾವೇನೂ ಮಾಡೇ ಇಲ್ಲ, ಏನೂ ಆಗಿಲ್ಲ ಅಂತೇಳಿ ಶ್ರೀನಿವಾಸಪುರದ ನಿರ್ದೇಶಕರ ಜೊತೆಯಿಂದ ಮಾತಾಡಿಸ್ತಾರೆ. ಅದೇ ರೀತಿ ಮುಳಬಾಗಲ್ ನಿರ್ದೇಶಕರಿಂದ ಮಾತಾಡಿಸ್ತಾರೆ. ಏನೂ ಆಗಿಲ್ಲ ಅಂತೇಳಿದರೆ ನಾವು ಓಯಾಮ ಪ್ರತಿ ಜೊತೆಗೆ ಹೋಗಿ ನಾವು ದೂರು ಕೊಟ್ಟಿರ್ತೀವಿ. ಸಾಕ್ಷಿ ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಸಮೇತ ದೂರು ಕೊಟ್ಟಿದ್ವಿ. ಅವ್ರು ಯಾಕೆ ಅದಕ್ಕೆ ಉತ್ತರಿಸ್ತಾ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಕಾಡೇನಹಳ್ಳಿ ನಾಗರಾಜ್ ಅವರು ನೇರವಾಗಿ ಹೇಳ್ತಾರೆ, ಅವರು ಒಬ್ಬ ಅನುಭವಸ್ಥಿ. ಯಾಕಂದರೆ ಹಿಂದೆ ಅಧ್ಯಕ್ಷರಾಗಿದ್ದರು, ಅವ್ರು 4 ಬಾರಿ ನಿರ್ದೇಶಕರು, 4-5 ಬಾರಿ ನಿರ್ದೇಶಕರಾಗಿದ್ದಾರೆ. ಸಂಸ್ಥೆ ಆಗು ಹೋಗುಗಳು ಪಿನ್ ಟು ಪಿನ್ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಹೇಳ್ತಾರೆ ದಾಖಲಾತಿ ತಗೊಳ್ಳಿ ಅಂತ ಹೇಳ್ತಾರೆ. ದಾಖಲಾತಿ ಹೆಂಗೆ ತಗೊಳಕ್ಕಾಗತ್ತೆ? RTI ದಾಖಲಾತಿ ಕೇಳಿದ್ರೆ ನಾವು ಸಕ್ಷಮ ಪ್ರಾಧಿಕಾರ, ನಾವು ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ, ನೇರವಾಗಿ ಹೇಳ್ತಾರೆ. ಈಗ ದಾಖಲಾತಿ ಕೇಳಿ ತಗೊಳ್ಳಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದು ಪದ ಬರ್ತದೆ, ಸ್ಟೇ ವೆಕೆಟ್ ಮಾಡಿಸ್ಲಿ ಅಂತ ಹೇಳ್ತಾರೆ. ಸ್ಟೇ ವೆಕೆಟ್ ಮಾಡ್ಸೋಕ್ಕಾಗತ್ತೆ ಸರ್? ನಾವು ಸಾಮಾನ್ಯ ಜನ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಸ್ಟೇ ವೆಕೆಟ್ ಮಾಡಿಸ್ಲಿ ಅಂತ ಹೇಳಿದ್ರೆ ಅವ್ರ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು, ಸಂಸ್ಥೆಗೆ ಕಾವಲುಗಾರರಾಗಿ ಕೆಲಸ ಮಾಡಬೇಕು. ಯಾಕಂದರೆ ಅವ್ರ ಅಧ್ಯಕ್ಷರಲ್ಲ. ಆಮೇಲೆ ರೈತರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಅವರು. ಅವರೇ ನೇರವಾಗಿ ಎಡಗೈ ಬಲಗೈ ಚಪ್ಪಾಳೆ ತಡ್ದಂಗೆ ಒಬ್ಬರ ಜೊತೆ ಸೇರಿಕೊಂಡು ಏನೇನು ಮಾಡಬೇಕು ನೀಟಾಗಿ ಮಾಡುವಂಥ ಮೇಲ್ನೋಟಕ್ಕೆ ನೇರವಾಗಿ ಕಾಣ್ತಾ ಇದೆ ಸರ್. ಅದರಿಂದ ಇನ್ನು ಎಲ್ಲ ವಿಚಾರಗಳ ಕೂಡ ನಾವು ಇದನ್ನು ತಾರ್ಕಿಕ ಅಂತ್ಯ ಕಾಣ್ತೀವಿ.